ವೀಕ್ಷಕರ ನಮಸ್ಕಾರ. ಸೂಪರ್ 8 ಹಂತದ 51ನೇ ಪಂದ್ಯದಲ್ಲಿ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು 24 ರನ್ಗಳ ರೋಚಕ ಗೆಲುವು ದಾಖಲಿಸಿತು. ಇನ್ನು ವೀಕ್ಷಕರ ಈ ಒಂದು ಪಂದ್ಯವು ಮುಕ್ತಾಯಗೊಂಡ ನಂತರ ಆಸ್ಟ್ರೇಲಿಯಾ ತಂಡದ ಮಾಜಿ ಆಟಗಾರನಾಗಿದ್ದ ರಿಂಕಿ ಪಾಂಟಿಂಗ್ ಅವರು ಇದೀಗ ವೀಕ್ಷಕರ ಭಾರತ ತಂಡಕ್ಕೆ ದೊಡ್ಡ ಕೈ ಸುದ್ದಿ ಕೊಟ್ಟಿದ್ದಾರೆ. ಹೌದು ವೀಕ್ಷಕರ, ಭಾರತ ತಂಡಕ್ಕೆ 5 ವರ್ಷ ಬ್ಯಾನ್ ಮಾಡಬೇಕು, ಹಾಗೆ 10 ಕೋಟಿ ದಂಡವನ್ನು ವಿಧಿಸಬೇಕು ಎಂದು ಐಸಿಸಿಗೆ ತಿಳಿಸಿದ್ದಾರೆ. ಹೌದು ವೀಕ್ಷಕರ, ರಿಂಕಿ ಪಾಂಟಿಂಗ್ ಅವರು ಹೇಳಿದ ಈ ಮಾತಿನಿಂದ ರೋಹಿತ್ ಶರ್ಮಾ ಅವರು ಗರಂ ಆಗಿದ್ದು, ಹಾಗೆ ವೀಕ್ಷಕರ ರೋಹಿತ್ ಶರ್ಮಾ ಅವರು ರಿಂಕಿ ಪಾಂಟಿಂಗ್ ಅವರಿಗೆ ಹೇಳಿದ್ದೇನೋ. ವೀಕ್ಷಕರ ಈ ಒಂದು ವಿಡಿಯೋದ ಸಂಪೂರ್ಣ ಡೀಟೇಲ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿನ್ನೆ ಟೀಮ್ ಇಂಡಿಯಾ ತಂಡವು ಯಾವ ರೀತಿ ಪ್ರದರ್ಶನ ನೀಡಿದೆ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ವೊಂದು ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿ. ಹೌದು ವೀಕ್ಷಕರ, 2024 ಮೆನ್ಸ್ T20 ವರ್ಲ್ಡ್ ಕಪ್ ಪಂದ್ಯಾವಳಿಯ 51ನೇ ಪಂದ್ಯದಲ್ಲಿ ಇಂಡೋ ಹಾಗೂ ಆಸೀಸ್ ತಂಡವು ಮುಖಾಮುಖಿಯಾಗಿದ್ದು, ಹಾಗೆ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಆಸ್ಟ್ರೇಲಿಯಾ ತಂಡವನ್ನು 24 ರನ್ಗಳಿಂದ ಸದೆ ಬಡಿಯಿತು. ಹೌದು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು. ವೀಕ್ಷಕರ, ಇನ್ನು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡವು ನಿಗದಿತ 20 ಓವರ್ಗಳಲ್ಲಿ 205 ರನ್ ಕಲೆ ಹಾಕಿ 5 ವಿಕೆಟ್ ಕಳೆದುಕೊಂಡಿತ್ತು. ಹೌದು ವೀಕ್ಷಕರ, ಭಾರತ ತಂಡದ ಪರ ನಾಯಕನಾದ ರೋಹಿತ್ ಶರ್ಮಾ ಅವರು 92 ರನ್ ಬಾರಿಸಿದರೆ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ ಅವರು ತಲಾ 30 ರನ್ ಗಳಿಸಿದರು. ಇನ್ನು ವೀಕ್ಷಕರ, ಟೀಮ್ ಇಂಡಿಯಾ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿದ್ದ ಹಾರ್ದಿಕ್ ಪಾಂಡ್ಯ ಅವರು ಎದುರಿಸಿದ 17 ಎಸೆತಗಳಲ್ಲಿ 27 ರನ್ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಆಸ್ಟ್ರೇಲಿಯಾ ತಂಡವು 181 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡು 24 ರನ್ಗಳ ಹೀನಾಯವಾಗಿ ಸೋಲುಕೊಂಡಿತ್ತು. ಹಾಗೆ ವೀಕ್ಷಕರ, ಇನ್ನು ಆಸ್ಟ್ರೇಲಿಯಾ ತಂಡದ ಕಡೆಗೆ ಟ್ರಾವಿಸ್ ಹೆಡ್ ಅವರು 76 ರನ್ ಗಳಿಸಿದರೆ ಇತ್ತ ಮಿಚೆಲ್ ಮಾರ್ಷ್ ಅವರು 37 ರನ್ ಗಳಿಸಿ ಔಟ್ ಆದರು. ಇನ್ನು ವೀಕ್ಷಕರ, 24 ರನ್ಗಳ ಹೀನಾಯವಾಗಿ ಸೋಲುಕೊಂಡ ನಂತರ ಆಸ್ಟ್ರೇಲಿಯಾ ತಂಡದ ಮಾಜಿ ಆಟಗಾರನಾಗಿದ್ದ ರಿಂಕಿ ಪಾಂಟಿಂಗ್ ಅವರು ಇದೀಗ ಒಂದು ಕೈ ಸುದ್ದಿಯನ್ನು ಬಿಚ್ಚಿಟ್ಟಿದ್ದಾರೆ. ಹೌದು ವೀಕ್ಷಕರ, ನಿನ್ನೆ ಪಂದ್ಯದಲ್ಲಿ ಮ್ಯಾಥ್ಯೂ ವೇಡ್ ಅವರು ಆಸ್ಟ್ರೇಲಿಯಾ ತಂಡವು ಸಂಕಷ್ಟದಲ್ಲಿ ಎದುರಾಗಿದ್ದಾಗ ಬ್ಯಾಟಿಂಗ್ಗೆ ಬಂದಿದ್ದರು. ಇನ್ನು ವೀಕ್ಷಕರ, ಈ ಒಂದು ಹಂತದಲ್ಲಿ ಟೀಮ್ ಇಂಡಿಯಾ ತಂಡದ ವೇಗದ ಬೌಲರ್ ಆಗಿದ್ದ ಹರ್ಷದೀಪ್ ಸಿಂಗ್ ಅವರು ಬೌಲಿಂಗ್ ಹಾಕುತ್ತಿದ್ದರು. ಆದರೆ ವೀಕ್ಷಕರ, ಈ ಒಂದು ಹಂತದಲ್ಲಿ ಬಡಿ ಆಟಕ್ಕೆ ಮುಂದಾಗಿದ್ದ ಮ್ಯಾಥ್ಯೂ ವೇಡ್ ಅವರು ಕುಲ್ದೀಪ್ ಯಾದವ್ ಅವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಇನ್ನು ವೀಕ್ಷಕರ, ಈ ಒಂದು ಕ್ಯಾಚ್ ಪರಿಶೀಲಿಸಿ ಅಂಪೈರ್ಗಳು ಔಟ್ ಎಂದು ಕೊಟ್ಟರು. ಆದರೆ ವೀಕ್ಷಕರ, ಇದೀಗ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮ್ಯಾಥ್ಯೂ ವೇಡ್ ಅವರ ಕ್ಯಾಚ್ ಕ್ಲಿಯರ್ ಆಗಿಲ್ಲ ಎಂದು ರಿಂಕಿ ಪಾಂಟಿಂಗ್ ಅವರು ಹೇಳಿದ್ದಾರೆ. ಹೌದು, ನಿನ್ನೆಯ ಪಂದ್ಯದಲ್ಲಿ ಮ್ಯಾಥ್ಯೂ ವೇಡ್ ಅವರ ವಿಕೆಟ್ ಇರಲಿಲ್ಲ. ಕುಲ್ದೀಪ್ ಯಾದವ್ ಅವರು ಬಾಲನ್ನು ನೆಲಕ್ಕೆ ತಾಗಿಸಿದ್ದರು. ಈ ಒಂದು ಔಟ್ ಇರಲಿಲ್ಲ. ಆದರೆ ಇದರಿಂದ ನಮ್ಮ ತಂಡಕ್ಕೆ ಮೋಸವಾಗಿದ್ದು, ಇದೀಗ ಇದನ್ನು ICCI ಪರಿಶೀಲಿಸಬೇಕು. ಹಾಗೆ ಟೀಮ್ ಇಂಡಿಯಾ ತಂಡಕ್ಕೆ 5 ವರ್ಷ ಬ್ಯಾನ್ ಹಾಗೂ 10 ಕೋಟಿ ದಂಡವನ್ನು ವಿಧಿಸಬೇಕು ಮತ್ತು ಟೀಮ್ ಇಂಡಿಯಾ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರನ್ನು ಹೊರಗೆ ತೆಗೆದುಹಾಕಬೇಕು ಎಂದು ನಿನ್ನೆ ರಿಂಕಿ ಪಾಂಟಿಂಗ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತಿಳಿಸಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕ್ರೀಡಾ ಸುದ್ದಿ.